ಎನ್ನ ಪುದರು ಪ್ರೇಮ ಶಂಕರ್ ಮಾಷ್ ಅರಣ್ಯ ನಾನು ಮದ್ನ ಆಗ್ತೀನಿ ಅಂಚ ಎಂಕಲ್ಲ ಯಾನು ಬತ್ತಿವಕ್ಕ ಆರೆಗ್ ಮಸ್ತ್ ಪ್ರಶಸ್ತಿ ಅವು ಇಂದು ಮಾತಾ ಆರೆಗ್ ಇದು ಪೂರ ತಿಕ್ಕದನು ಆರು ಎಡ್ಡೆನೇ ಆಯ್ನಿ ಎಂಬತ್ತಿವಕ್ಕ ಅಂಚ ಆರೆ ದಾಲ ಅವೇ ಒಂಜಿ ಶಾಲೆದ ಮಧ್ಯ ಶಾಲೆದ ಬಗ್ಗೆ ಅವಾಡು ಮಾತೆರ್ಲ ಎಡ್ಡೆ ನೆನಪು ಇತ್ತೆಲ್ಲ ಆರೇನು ಶಾಲೆಡು ಕೇನೊಂದುಲ್ಲೇರು ಎಂಕಲ ಶಾಲೆಗೆ ಬಲ್ಲೆ ಎಂಕಲ ಶಾಲೆ ಬಲ್ಲೆ ಮುರಣಿ ಪೋಯಿನಾರು ಇದನ್ನಟೆಲ್ಲ ಪೋತಿದ್ದೀರು ಆಂಡಲ ಪೋದು ಶಾಲೆಡು ಮಾತೆರ್ಲ ಆರೇನು ಒಲ್ಪ ತಿಕ್ಕಂಡಲ್ಲ ಶಾಲೆಗೆ ಬಲ್ಲೆ ಅನ್ಪೇರು ನಮ್ಮ ಎಡ್ಡೆ ಎತ್ತುಂಡತ್ತೆ ಅಕಲು ನಮ್ಮನ್ನು ಬರ್ರೆ ಬಂಪಿನಿ ಅಂಚ ಮಾತೆರ್ಲ ಆರೇನು ಇತ್ತೆಗ್ಲ ಎತ್ತದು ಓಲ್ ತಿಕ್ಕಂಡಲ್ಲ ಬರ್ರೆ ಬಂಪೇರು ಜೋಕುಲ್ಲ ಅಂಚೇನೆ ಆರ್ನ ಮಿತ್ತು ಆತ್ತು ಪ್ರೀತಿ ದಿತ್ತೇರು ಓಲು ಪೋಂಡಲ್ಲ ಮಾರ್ಗಡೆ ಅಡ್ಡ ಬುರುವೇರು ಜೋಕುಲು ಪರವರು ಪೋಯಿನ ಕುಲ್ಲ ಅಂಚೇನೆ ಒಲ್ಪಲ ಒಂಜಿ ಎಂದಕ್ಕೆ ಪೋಯ್ ಅನ್ನಂಡ ಮದುಮೆಗೆ ಅವಡು ವೈಕಲ ಪೋನ್ನಂಡ ಅಲ್ಪಲ ಅಂಚೇನೆ ಮಲ್ಲ ಜೋಕುಲು ಸ್ಟೂಡೆಂಟ್ನಕ್ಲು ಪುರ ಎಲ್ಲ ಎಲ್ಲೆ ಜೋಕುಲು ಹಿಡಿದು ಪತ್ನ ಮಲ್ಲ ಜೋಕುಲು ಫಾರಿನ್ ಪೋತ್ನಕ್ಲು ಬತ್ತೆರಡಲ್ಲ ಆರನ್ನು ನಾಡೊಂದು ಬತ್ತದು ಆರನ್ನು ಎಂಕಲು ಒಂಜಿ ಕಡೆಟು ಬೇತನೇ ಉಪ್ಪು ಆರ್ನಲ್ಲ ಆರನ್ನ ಸುತ್ತ ಹುರಿದು ಆರು ಒಂಜಿ ಗಂಟೆ ಅಲ್ಪನೇ ಉಪ್ಪುವೇರು ಆರೆಗೆ ಇಂಚಿ ಬರ ಬಿಡ್ಪುಜಾರ ಅಕಲು ಆರು ಮಂದಿನ ಪಾಠದ ಬಗ್ಗೆ ಪೂರ ಪಾಂಡದು ಅಲ್ತುವ ಕಾರ್ಯನು ಪಾತದು ಮುಟ್ಟು ಕೈ ಕಾರಿಗೆ ಅಡ್ಡ ಹುರಿದು ಅಲ್ತುವ ಕಾರಿಗೆ ಸಮಾಧಾನ ಆಪಿನಿ ಅದನ್ನಟ ಯಾನ್ಲ ಎನ್ನ ಮಗೆಲ್ಲ ಎಂಕುಲ ದೂರನೇ ಉಂಟು ಆರು ಬರ್ಪುಜಾರಮ್ಮ ಇನಿ ಆಯ್ವನಿ ಆರು ಬರ್ಪುಜಾರ ಆರು ಅಕ್ಲು ಮಾತ ಬುಡ್ದು ಕೊರಡು ಅಲ್ತುವ ಕಾರ್ ಬರ್ಪಿ ನಾವು ಉಂಟು ಗಲ್ಪ ಪೋದು ಕುಲ್ಲುಗ ಒಂದು ಪನ್ಪೆ ಅಂಚ ವಂತಿನ ಜೋಕುಲಾರ್ನ ಮುರಣಿ ಕಿನುಗೊಳ್ದ ಪೇಂಟ್ ಇಡ್ಲ ಅಂಚೆನಿಗೆ ಒಂಜಿ ಮುಸ್ಲಿಂ ಪೊಂಜು ಸ್ಟೂಡೆಂಟ್ ಅಲ್ಲ ಅಂಚೆನಿಗೆ ಮೇರು ಪೋಂದುತ್ತೇರಿಗೆ ಅಲ್ಲಿ ನಮಸ್ತೆ ಪಂಡಲ್ಗೆ ನಮಸ್ತೆ ಪನ್ನಾಗ ಅಲ್ಲಿ ಮೋನದ ಕುಂಟುದೆತ್ತು ಜಲ್ಗೆ ಅದಕ್ಕೆ ಮೇರು ಪಂಡಿಗೆ ಎಂತಮ್ಮ ನೀನು ಮುಖದಿಂದ ಬಟ್ಟೆ ತೆಗಿ ನಂಗೆ ಕಾಣುದಿಲ್ಲ ಹೇಗೆ ತೆಗಿಲಿಲ್ಲದ್ರೆ ಹೇಗೆ ಕಾಣುವುದಿಲ್ಲ ಬಂಡೀರಿಗೆ ಅದಕ್ಕೆ ಬಂಡಿ ಹಾಲು ರಪ್ಪಕ್ಕೆ ದೆತ್ತಲ್ಗೆ ಗುಂಟು ಅಲ್ತುವಾಗ ಬರಿತಕ್ಲು ಬೇಕಾರ್ದಕ್ಲು ಪಂಡ್ರಿ ಇಂಚಿನಿ ಮಾಸ್ಟರ್ ಇವತ್ತು ಈ ಆಕಳ ಜಾತಕ್ಲು ಕುಂಟೇದೆ ಪೂಜೆರು ಅಲ್ಲಿ ಇರು ಬೇಗ ದೆತ್ತಲ್ಗೆ ಮೋನದ ಕುಂಟು ಆಯ್ತು ನಾನು ಮಾಸ್ಟ್ರು ಹಾಲು ನಮಸ್ತೆ ಕೊರ್ದು ಕಾರಿಗೆ ಅಡ್ಡ ಬೂರ್ದು ಆತು ಇನ್ನೊಂದು ಪೇರ ಆರು ಪಂಡ ಆತು ಮೋಕೆ ಮನ್ಪುಯರು ಈತೆಲ್ಲ ಜೋಕುಲ್ಲ ಅಂಚೆನೆ ಶಾಲದ ಗೇಟಿ ಎನ್ನ ಕನ್ನಾರೆ ಅಂತಿನ ಶಾಲದ ಗೇಟಿದಲ್ಪ ಉಂತುಯರು ಪೋನಾಗ ಕೈಕ್ ಇಂಚ ಮನ್ಪೇರು ಆರು ಬೇತೆ ಏರು ಟೀಚರ್ ನಕ್ಲು ಹೋಗಿ ಪೋರ ಮನ್ಪೇರು ಹೋಗಿರ ಒಳಗೆ ಏನು ಪಂಡಲ ಹಾಕ್ಲು ಪೋಪಿನೇ ಇಜ್ಜಿ ಪಿದೈಡು ಉಂತುದೇ ನಮಸ್ತೆ ಮಂತಿಬಕ್ಕ ಗೇಟಿದ್ದು ಉಲೈ ಶಾಲೆದ ಉಲೈ ಪೋಪಿನಿ ಆತು ಜೋಕ್ಲು ಇತ್ತೆ ಇಲ್ಲ ಆತು ಮೋಕೆ ಮನ್ಪೇರು ಬೇಕಂಡೆ ಅಂಚ ಆ ಶಾಲೆದ ಮಿತ್ತ ಆತು ಒಂಜಿ ಪ್ರೀತಿ ದಿತ್ತೇರಾರು ಇತ್ತೆ ಅಕಲು ಕೂಡ ನೆಕ್ಸ್ಟ್ ಬರೋಡು ಬನ್ನೋದುಲ್ಲೇರು ನೆಕ್ಸ್ಟ್ ಪೋಪಿನೇಟು ಉಲ್ಲೇರು ಅಕಲು ಲೇಪನಾಗ ದಾದ ಅನ್ಪೇರಿಂದ ಗೊತ್ತಿಜ್ಜಿ ಪೂರ ಆರ್ನ ಕೈಟುಂಡು. ಹಾಗಾಗಿ ಮತ್ತೆ ತಾವೇನಾದರೂ ಇದೇ ವಿಷಯಕ್ಕೆ ಸ್ವಲ್ಪ ಸುತ್ತಿ ಬಳಸಿ ಬಂದದನ್ನು ಇನ್ನು ನಾನೇನಾದರೂ ನಿಮಗೆ ನೇರವಾಗಿ ಕೇಳಬೇಕು ಅಂತಾದರೆ, ತಾವು ತಮ್ಮ ಜೀವನ ಹೇಗಿತ್ತು ಅಂತ ಏನೋ ಈಗ ಹೇಳಿದರೆ ನಮ್ಮ ಮುಂದೆ, ಆದರೆ ತಮ್ಮ ಜೀವನವನ್ನು ಕಂಡು ತಮ್ಮನ್ನು ಮಾದರಿಯನ್ನಾಗಿ ಇಟ್ಟುಕೊಂಡಂಥ ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅಥವಾ ತಮ್ಮ ಬಗ್ಗೆ ನಮ್ಮ ಕಾರ್ಯಕ್ರಮದ ಮೂಲಕ ಹೊಸದಾಗಿ ತಿಳಿತಿರುವಂಥ ಶಿಕ್ಷಕರ ಅಥವಾ ವಿದ್ಯಾರ್ಥಿಗಳಿರ್ಬೋದು, ಇವರಿಗೆ ತಾವೇನಾದರೂ 4 ಕಿವಿ ಮಾತನ್ನು ಹೇಳ್ತೀರಿ ಅಂತಾದರೆ, ನುಡಿಮುತ್ತುಗಳನ್ನು ಹೇಳ್ತೀರಿ ಅಂತಾದರೆ, ಇದರಿಂದ ಅವರ ಜೀವನದಲ್ಲಿ ಅವರು ಯಾವ ರೀತಿ ಮುಂದೆ ಬರ್ಬೋದು ಅಂತ ಹೇಳ್ತೀರಿ ಅಂತಾದರೆ, ಅಂಥ 4 ವಿಷಯಗಳು ಯಾವುದಾಗಿರ್ಬೋದು ಸರ್? ಒಂದು, ಪ್ರತಿಯೊಬ್ಬರು ಕೂಡ ಪ್ರಯತ್ನ ಬೇಕು. ಒಂದು ಪ್ರಯತ್ನ ಇಲ್ಲದೆ ಯಾವುದು ಮಾಡಲಿಕ್ಕಾಗುವುದಿಲ್ಲ. ಸತತ ಪ್ರಯತ್ನ ಮಾಡಬೇಕು. ಫಲ ಬರಬೇಕಂತಂದ್ರೆ ಸತತ ಪ್ರಯತ್ನ ಬೇಕೇ. ಒಂದು ಗಿಡ ನಟ್ಟೆಕೊಳ್ಳಿ ಹಣ್ಣು ಸಿಗುವುದಿಲ್ಲ. ಅದಕ್ಕೆ ನೀರು ಗೊಬ್ಬರ ಹಾಕಿ ಸಲಹಿ ಬಂದ ರೋಗಗಳಿದ್ರೆ ಅದು ದೂರ ಮಾಡಿಕೊಂಡು ಅದನ್ನು ಸಾಕಿ ಸಲಹಿಸಿದಾಗ ಮಾತ್ರ ಅದರಿಂದ ಹಣ್ಣುಗಳು ಸಿಗುವುದು. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಆದವನು ಅಥವಾ ಒಂದು ಮಗು ಹುಟ್ಟಿದ ನಂತರ ಅದಕ್ಕೆ ಬೇಕಾದಂಥ ಏನೆಲ್ಲ ನಾವು ಕೊಡಬೇಕು ಅದೆಲ್ಲ ಕೊಟ್ಟಾಗ ಮಾತ್ರ ಅದು ಬೆಳವಣಿಗೆ ಆಗ್ತದೆ. ಸಮಾಜದಲ್ಲಿ ಒಳ್ಳೆಯದಿರಬೇಕು. ಆಮೇಲೆ ಆಚಾರ ವಿಚಾರಗಳು, ನಡೆ ನುಡಿಗಳು, ಒಳ್ಳೆಯ ಮಾತು, ಒಳ್ಳೆಯ ವಾತಾವರಣದಲ್ಲಿ ಅವನನ್ನು ಬೆಳೆಸಬೇಕು. ಇದೆಲ್ಲ ನಾವು ಇರಬೇಕು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಿಗೆ ಅಥವಾ ಮಕ್ಕಳಿಗೆ. ಈ ಥರ ಬೆಳೆದಾಗ ಸಮಾಜ ಒಳ್ಳೆಯದಾಗ್ತದೆ, ವಿದ್ಯಾರ್ಥಿ ಒಳ್ಳೆಯದಾಗ್ತದೆ, ಊರಿನವರು ಒಳ್ಳೆಯದಾಗ್ತಾರೆ.
ಇಲ್ಲದಿದ್ದರೆ ಅದಕ್ಕೆ ಏನು ಗುರು ಇಲ್ಲದ ಶಿಕ್ಷಣ ಆ ಥರ ಆಗ್ತದೆ. ಸರಿ. ಸಂಸ್ಕಾರ ಎಂಬುದು ಬಹಳ ಮುಖ್ಯ. ನಮಗೆ ಸಂಸ್ಕಾರಯುತವಾದಂಥ ಜೀವನ ಮಾಡಬೇಕು. ಸಂಸ್ಕಾರವನ್ನು ನಾವು ಮನೆಯಲ್ಲಿ ಬೆಳೆಸಬೇಕು ಮಕ್ಕಳಿಗೆ. ಆಗ ಬೆಳೆಸಿದಾಗ ಮಾತ್ರ ಆ ಜೀವನ ಅಥವಾ ಒಂದು ಮನೆ ಅಥವಾ ಒಂದು ಕುಟುಂಬ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಹೇಳ್ಬೋದು. ಸರ್, ತಮ್ಮ ಮಾತಿನ ಹಾಗೆ ಗುರುವಿಲ್ಲದ ಶಿಕ್ಷಣ ಗುರಿಲ್ಲದ ಬಾಣದ ಹಾಗೆ ಆಗಬಾರ್ದು ಅಂತ ಹೇಳುವಂತ ಆಶಯ ತಮ್ಮದು. ಹೌದು. ಅದೆಲ್ಲವನ್ನ ಕೂಡ ನಮ್ಮ ವೀಕ್ಷಕರೇನಿದ್ದಾರೋ ಆದಷ್ಟು ಅರ್ಥ ಮಾಡಿಕೊಂಡು ಅವರ ಬದುಕಲ್ಲಿ ಕೂಡ ಅಳವಡಿಸ್ಕೊಳ್ತಾರೆ ಅಂತ ಹೇಳುವಂತ ನಂಬಿಕೆ ನಮ್ದು. ಯಾಕಂದ್ರೆ ಈಗ ಕಳೆದ ಇಷ್ಟು ಸಮಯ ನಾವು ಏನು ಮಾತಾಡಿದ್ದೆವೋ ಎಲ್ಲದರಲ್ಲೂ ಕೂಡ ನಮ್ಗೆ ಒಂದು ಎದ್ದು ಕಾಣುವಂತ ಅಂಶ ಏನು ಅಂತ ಕೇಳಿದ್ರೆ, ತಾವು ಅಷ್ಟು ಕೆಲಸ ಮಾಡಿದ್ರಿಂದ ಇವತ್ತು ತಾವು ಈ ಮಟ್ಟಕ್ಕೆ ಬಂದಿದ್ದೀರಿ. ತಮ್ಮ ಕೆಲಸ ಆಗಿರ್ಬೋದು, ತಮ್ಮ ಪ್ರಯತ್ನ ಆಗಿರ್ಬೋದು ಈ ಮಟ್ಟದಲ್ಲಿತ್ತು. ತಮ್ಮ ಪ್ರಯತ್ನದ ಆಶಯ ಕೂಡ ಅಷ್ಟೇ ಒಳ್ಳೇದಿದ್ದರಿಂದ ಇವತ್ತು ತಮಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿಕೊಂಡು ಬಂದಿವೆ. ಊರಿನವರಾಗಿರ್ಬೋದು, ಪರ ಊರಿನವರಾಗಿರ್ಬೋದು ತಮ್ಮ ಮೇಲೆ ಅಷ್ಟು ಅಭಿಮಾನ ಗೌರವಗಳನ್ನು ಇಟ್ಕೊಂಡಿದ್ದಾರೆ. ಅವರು ಅಷ್ಟೇ ಆದರದಿಂದ ತಮ್ಮನ್ನು ಸತ್ಕರಿಸ್ತಾ ಇದ್ದಾರೆ. ಹಾಗಾಗಿ ಸರ್, ನಾವು ನಮ್ಮ ಕಡೆಯಿಂದ ತಮಗೆ ಹೇಳೋದಿಷ್ಟೇ, ಒಂದು, ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ತಾವಾಗ್ಲೇ ಹೇಳಿದ್ರಿ ತಮಗೆ ನಿಜವಾಗಿ ಸಮಯದ ಬಿಡುವು ಬಹಳಷ್ಟು ಕಡಿಮೆ, ಆದ್ರೂ ನಮಗೋಸ್ಕರ ಸಮಯವನ್ನು ತೆಗೆದಿಟ್ಟುಕೊಂಡಿದ್ದೀರಿ. ತಮಗೆ ಅದಕ್ಕೋಸ್ಕರ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದಕ್ಕೆ ಕೂಡ ತಮ್ಮಿಂದಾಗಿ ಬಹಳಷ್ಟು ಶಿಷ್ಯರು ಶಾಲೆಯ ಮೂಲಕವೇ ಆಗಬೇಕು, ಜೀವನದಲ್ಲಿ ಶಿಷ್ಯರಾಗಿ ಆದರೂ ಬಹಳಷ್ಟು ಶಿಕ್ಷಕರು ತಾವು ಶಿಕ್ಷಣವನ್ನ ನೋಡುವಂತ ರೀತಿಯಿಂದಾಗಿ ಆದರೂ ಇನ್ನಷ್ಟು ಬದುಕಲ್ಲಿ ಮುಂದೆ ಬರಲಿ, ತಮ್ಮ ಜೊತೆಗೆ ಬದುಕಲ್ಲಿ 4 ಜನರನ್ನ ಮುಂದೆ ತರಲಿ ಅಂತ ಹೇಳುವಂತ ಆಶಯ ನಮ್ದು. ತಮ್ಮ ಸೇವೆ ಇದೇ ರೀತಿ ಅನವರತ ಮುಂದುವರಲಿ ಅಂತ ನಮ್ಮ ಪ್ರಾರ್ಥನೆ ಸರ್. ಧನ್ಯವಾದಗಳು ಸರ್. ಇಷ್ಟವರೆಗೆ ಮಾತಾಡಿದ್ರು. ನನ್ನ ಕೆಲವು ಸಾಧನೆಗಳಿವೆ. ಉದಾಹರಣೆಗೆ ಒಂದು ಬಾವಿ, ಇದು ವಿಶೇಷ. ಅದು ಯಾಕಂತಂದರೆ ಅದನ್ನು ನೋಡಬೇಕು, ನೀವು ಚಿತ್ರೀಕರಣ ಮಾಡಲೇಬೇಕು. ಯಾಕಂದರೆ 4 ಮಂದಿ ಯಾರ ಹತ್ರ ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಬೇರೆ ಕಡೆಯಿಂದ ನೀರು ತರ್ತಿದ್ದದ್ದು. ನಮಗೆ ಅಂತ ಸ್ವಂತ ಇದ್ರೆ ಒಳ್ಳೇದಲ್ವಾ? ಹೌದು. ನನ್ನ ಹೆಣ್ಣು ಮತ್ತು ನಾವು ಇಬ್ಬರೇ. ಅವಾಗ ಮಗ 3-4ನೇ ತರಗತಿ, ಚಿಕ್ಕವ. ಮಾಡಬೇಕು ಅನ್ನೋ ಧೈರ್ಯದಲ್ಲಿ ಇಬ್ಬರು ದೇವರ ನಮ್ಮ ಮುಖ್ಯವಾಗಿ ಎಳತ್ತೂರು ಮಹಾಲಿಂಗೇಶ್ವರ ದೇವರು, 9 ಮಗನೇ ತಾಯಿಯಾದ ದುರ್ಗಾ ಪರಮೇಶ್ವರಿ ಬಪ್ಪನಾಡಿದ್ದು, ಮತ್ತೆ ನಾವು ಆರಾಧನೆ ಮಾಡ್ಕೊಂಡು ಬಂದಂಥ ಹರಿಹರ ಶ್ರೀರಾಮದೇವರು, ಮತ್ತೆ ಕೋರ್ದಬ್ಬ ತನಿ ಮನೆಗೆ ಪರಿವಾರ ದೈವಗಳು, ಮತ್ತೆ 2 ಕುಟುಂಬದ ದೈವಗಳನ್ನು ನೆನೆಸಿಕೊಂಡು ಅದಕ್ಕೊಂದು ಮುಹೂರ್ತ ಇಟ್ಟು ಕೆಲಸ ಶುರು ಮಾಡಿದ್ದೇವೆ. ಕೆಲಸ ಶುರು ಮಾಡಿ ಅದು ಕೂಡ ಕಂಟಿನ್ಯೂ ಅಲ್ಲ, ದಿನಾಲು ಕೆಲಸಕ್ಕೆ ಹೋಗಬೇಕು. ರಾತ್ರಿ ಸಂಜೆ 6 ಗಂಟೆ 7 ಗಂಟೆಗೆ ಬಂದ ನಂತರ ಬಾವಿಗಿಳಿದು ಕೆಲಸ ಮಾಡೋದು. ಅಷ್ಟೊತ್ತಿಗೆ ನನ್ನ ಹೆಂಡತಿ ಪಿಕ್ಕಾಸೆ ಎಲ್ಲ ಹಾಕಿ ಅಗೆದು ಮಣ್ಣು ಸಡಿಲೆ ಮಾಡಿರ್ತಾರೆ. ಇವನು ಕೂಡ ಸ್ವಲ್ಪ ಬುಟ್ಟಿಯಲ್ಲಿ ಉತ್ಕೊಂಡು ಬಂದ ಮೆಟ್ಟಲಲ್ಲಿ, ಯಾರ ಮಗ ಕೆಲಸ ಎಲ್ಲ ಮಾಡಿಕೊಂಡು ಬಂದು ಸುಂದರ ಅಂತೇಳಿ ಬಾವಿಯೊಂದೇ ಆಗಿದೆ. 25 ಅಡಿಗಳಕ್ಕಿಂತ ಹೆಚ್ಚಿದೆ ಆಳ, ನೀರಿದೆ. ಹಾಗಾಗಿ ಅದೊಂದು ನಾವು ಮಾಡಿದ್ವಿ ಇಬ್ಬರೇ. ಅದು ಕೆಲವರು ಕೇಳಿದ್ರು ಉಂಟು, ಹೇಗೆ ಮರಿ ಇಬ್ಬರು ಹೇಗೆ? ಒಂದು ಬಾವಿ ತೊಡಬೇಕಾದ್ರೆ ಇಬ್ಬರು ಮಣ್ಣಲ್ಲಿ ನೆಲಕ್ಕೆ ಬೇಕು, ಇಬ್ಬರು ಪಿಕ್ಕಾಸೆ ಹಾಕಲಿಕ್ಕೆ, ಒಬ್ಬ ಗೋರ್ಲಿಕ್ಕೆ ಬೇಕು, ಮಣ್ಣು ಹೊರಲಿಕ್ಕೆ ಬೇಕು, ಒಬ್ಬ ಹಿಡಿ ಹೋಗಬೇಕು, 2 ಮಂದಿ ಬೇಕು. ಹೇಗೆ ಮಾಡಿದ್ದೀರಿ? ಅದಕ್ಕೆ ನಾನೊಬ್ಬ ಸೈನ್ಸ್ ಒಬ್ಬ ಅಧ್ಯಾಪಕ. ಅದರಲ್ಲಿ ಚರಾರಾಟೆಗಳು ಅಂತ ಬರ್ತದೆ. ಚರಾರಾಟೆ ಎಷ್ಟು ಹೆಚ್ಚಾಗ್ತೇವೆ ಅಷ್ಟು ಹಗುರ. ಇದು ಉದಾಹರಣೆಗೆ ನಾವು ಬೋರ್ವೆಲ್ನ ಪೈಪ್ ಮೇಲೆ ಎಳಿತೇವೆ, ನೋಡಿದ್ದೀರಾ? ಒಬ್ಬ ಸಣ್ಣ ಮಗು ಕೂಡ ಎಳಿಬೋದು. ಅದು ಅಷ್ಟು ಭಾರ ಇದೆ. ಅದು ಮೆಷಿನ್ ಪೈಪ್ ಎಲ್ಲ ಹೀಗೆ ಹೇಳಿದ್ರೆ ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ ಚರಾರಾಟೆಗಳು. ಅದೇ ಮೆಥಡ್ ನಾನು ಉಪಯೋಗ ಮಾಡಿಕೊಂಡು ಇಲ್ಲಿ ನನ್ನ ಬಾವಿಯಲ್ಲಿ 2 ರಾಟೆ ಉಪಯೋಗ ಮಾಡಿ 2 ಉಪಯೋಗ ಮಾಡಿದ್ದೇನೆ. ನಾನೇ ಮಣ್ಣು ಗೋರುವುದು, ನಾನೇ ಎಳೆಯೋದು. ಅವರ ಮೇಲೆ ಬರ್ತದೆ, ಬುಟ್ಟಿ ಎಳ್ಕೊಂಡಾಗ ಹಾಕೋದು. ಇಬ್ಬರು 1-2 ಬುಟ್ಟಿ ಹಿಡಿತೇನೆ, ಕೈ ನೋವಾಗ್ತದೆ. ಮತ್ತೆ ಅವಳೆ ಸೊಂಟದಲ್ಲಿ ಇಟ್ಕೊಂಡು ಬಿಸಿ ಹಿಡಿದು ಮಣ್ಣು ತಂದು ಹಾಕಿ, ಹೀಗೆ ನಾವು ಇಬ್ಬರು ಇಡೀ ಬಾವಿಯನ್ನು ತೋಡಿದ್ದು. ಮನಸ್ಸಿರ್ಬೇಕು, ಅದೇ ಹೇಳಿದೆ. ಮನಸ್ಸಿದ್ರೆ ಮಾತ್ರ ಮಾರ್ಗ, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಬೇಗ ಹಠ ಛಲ ಇದೆಲ್ಲ ಇರಬೇಕು, ಅದೆಲ್ಲವೂ ಮಾಡ್ಲಿಕ್ಕೆ ಆಗ್ತದೆ. ಇದು ಒಂದು ವಿಶೇಷವಾಗಿರತಕ್ಕಂಥ ಒಂದು ವಿಷಯ ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನಮ್ಮ ಊರಲ್ಲಿ ಪ್ರತಿಯೊಬ್ಬರ ಮನೆ ಬಾವಿ ಅಂತ ಇಲ್ಲ. ನಮಗೂ ಕೂಡ ಬಾವಿ ಇರಲಿಲ್ಲ. ಆದರೆ ಬೇರೆ 2 ಬಾವಿ ಇದೆ, ಆದರೆ ನೀರಿಲ್ಲ. ಕೊನೆಗೆ ನಾವು ಇಲ್ಲಿ ಬೇರೆ ಮನೆ ಕಟ್ಟಿದಾಗ ಅದು ಎದುರಿನಿರುವಂಥ ತಂಗಿ ಎದುರು ಮನೆ, ಅಣ್ಣನಿಗೆ ಎಲ್ಲರಿಗೆ ಪಾಲು ಮಾಡಿ ನಾವು ಈ ಜಾಗದಲ್ಲಿ ಮನೆ ಕಟ್ಟಿದ್ದೇವೆ. ನೀರಿಲ್ಲ, ನೀವು ಬೇರೆ ಮನೆಯವರ ಬಾವಿಯಲ್ಲಿ ನೀರು ತರ್ತಾಯಿದ್ದೆವು. ಹಾಗೆ ನಾವೇ ಒಂದು ಬಾವಿ ಮಾಡಿದರೆ ಹೇಗೆ ಅಂತೇಳಿ ಒಂದು ತೀರ್ಮಾನ, ನಾನು ಮತ್ತು ನನ್ನ ಆತ್ಮೀಯ ಮತ್ತು ಪ್ರೀತಿಯ ಹೆಂಡತಿ ಪ್ರೇಮ, ನಾವಿಬ್ಬರು ಸೇರಿ ದೇವರುಗಳಿಗೆ
ಪ್ರಾರ್ಥನೆ ಎಲ್ಲ ಮಾಡಿ ಒಂದು ನೀರು ತೋರಿಸುವಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅವರು ಗುರುತು ಮಾಡಿದ ಜಾಗಕ್ಕೆ ಒಂದು ಪ್ರಸಾದ ಎಲ್ಲ ಹಾಕಿ ಶುರು ಮಾಡಿದೆವು. ದಿವಸಕ್ಕೆ ದಿನಾಲು ಸಂಜೆ ಹೊತ್ತಿಗೆ 6-7 ಗಂಟೆಯ ನಂತರ 8 ಗಂಟೆ 1 ಗಂಟೆ 2 ಗಂಟೆ ಕೆಲಸ ಹುಷಾರಿದ್ದರೆ ಸೌಖ್ಯವಾಗಿದೆ. 9 ಗಂಟೆ ರಾತ್ರಿಯವರೆಗೆ ಕೆಲಸ ಮಾಡಿ ನಾನೇ ಮೊದಲು ಅಂದರೆ ಮೆಟ್ಟಲು ಇಟ್ಟು ಅದನ್ನು ಮಾಡಿದೆವು. ಮತ್ತು ಅಲ್ಲಿ ಕೆಳಗೆ ಇಳಿಯಕ್ಕೆ ಆಗದಾಗ ಅದನ್ನು ತೆಗೆದು ಹಗ್ಗ ಹಾಕಿ ರಾಟೆ ಹಾಕಿ ಮಣ್ಣು ತೆಗೆಯುವಂಥ ಒಂದು ಬಾವಿ ತೋಡಬೇಕಾದ್ರೆ ಕನಿಷ್ಠ ಒಂದು 6-8 ಮಂದಿ ಜನ ಬೇಕಾಗ್ತದೆ. ನಾವು ಇಬ್ಬರೇ ವಿಶೇಷವಾಗಿ ಅದು ಇಬ್ಬರೇ ಹೇಗೆ ಮಾಡಿದ್ರಿ, ಎಷ್ಟೋ ಹೊತ್ತಿಗೆ ನಾವು ಇಲ್ಲಿ ಕೆಲಸ ಮಾಡುವಾಗ ಆಸುಪಾಸಿನವ್ರು ಬಂದು ನೋಡ್ತಾಯಿದ್ರು, ಎಂತ ಮಾಡಿದೆ ಇಬ್ಬರು, ಯಾವ ರೀತಿ ತೋಡೋದು ಅಂಥೇಳಿ. ನಾನೊಬ್ಬ ಸೈನ್ಸ್ ಇದು ಶಿಕ್ಷಕನಾದ ಕಾರಣ ಚರರಾಟೆಗಳ ಬಗ್ಗೆ ನನಗೆ ತುಂಬ ಸ್ವಲ್ಪ ನಾಲೆಜ್ ಇತ್ತು. ಹಾಗಾಗಿ ರಾಟೆಗಳು ಹೆಚ್ಚು ಹಾಕಿದಾಗ ಮಣ್ಣು ಯಾವುದೇ ವಸ್ತು ಹಗುರಾಗ್ತದೆ. ಹಾಗಾಗಿ ಚರರಾಟೆಯನ್ನು ಬಳಸಿಕೊಂಡು ಅಂದರೆ 2 ರಾಟೆ ಹಾಕಿ ನಾನು ಕೆಳಗಿಂದ ಮಣ್ಣು ಗೋರುವುದು ನಾನೇ ಅದು ಇಳಿಯುವಂಥದ್ದು. ಇವಳು ಹೆಂಡತಿ ಇಲ್ಲಿ ಬುಟ್ಟಿ ಮೇಲೆ ಬಂದಾಗ ಅದನ್ನು ತೆಗೆದುಕೊಂಡೋಗಿ ಹಾಕಿ ಮಣ್ಣನ್ನು ಮೇಲೆ ಹಾಕ್ತಾಯಿದ್ದೆವು. ಮತ್ತು ಅದರ ಗೆಟ್ಟಿ ಅಂತ ಹೇಳ್ತೇವೆ ಮುದ್ದೆ, ಅದನ್ನು ಎಷ್ಟೋ ಸಲ ನಾವು 4 ಅಡಿ 4 ಅಂದರೆ 20 ಅಡಿಗಳಿಂದ ಮೇಲೆ ಬಿಸಾಡಿದ್ದು ಉಂಟು. ಇಲ್ಲಿ ತುಂಡನ್ನು ತೆಗೆದು ಅದರ ನ್ಯಾಕಲ್ಲಿ ಶಾರ್ಟ್ಪುಟ್ ಬಿಸಾಡಿದ್ದೀವಿ. ಶಾರ್ಟ್ಪುಟ್ ನಾನು ಒಬ್ಬ ಪ್ಲೇಯರ್, ಹೌದು, ಜಿಲ್ಲಾ ಮಟ್ಟದಲ್ಲೆಲ್ಲ ಶಾರ್ಟ್ಪುಟ್ಟಿಗೆಲ್ಲ ಹೋಗಿದ್ದೆ. ಹಾಗೆ ಆ ಶಾರ್ಟ್ಪುಟ್ ಬಿಸಾಡಿದ ಹಾಗೆ ನ್ಯಾಕಲ್ಲಿ ತೆಗೆದು ಬಿಸಾಡುವಂಥದ್ದು. ಹಾಗೆ ಇಲ್ಲಿ ಮಣ್ಣು ತುಂಬ ಮಣ್ಣು ಕನಿಷ್ಠ ಅಂದರೆ ಒಂದು 2 ಟೆಂಪದಷ್ಟು ಮಣ್ಣನ್ನು ನಾನು ಕೈಯಲ್ಲಿ ತುಂಡು ಬಿಸಾಡಿ ಮೇಲೆ ಹಾಕಿದವಾಗಿದ್ದೇನೆ. ಹೀಗೆ ಅದು ಒಂದು ಹುರುಪು ಆ ಟೈಮಲ್ಲಿ ಒಂದು ಆಗಿ ಹೋಯಿತು. ಈಗ ನಮಗೆ ಖುಷಿ ಅಂತ ಹೇಳಿದ್ರೆ ಎಲ್ಲಿಗೂ ಹೋಗದೆ ನಮ್ಮ ಬಾವಿಯ ನೀರನ್ನೇ ನಾವು ಕುಡಿಯುವಂಥದ್ದೇ ಆಗಿದೆ. ಇದು ಒಂದು ದೇವರ ವರಪ್ರಸಾದ ಅಂತ ಹೇಳ್ತೇನೆ. ಇಬ್ಬರ ಪ್ರಯತ್ನಕ್ಕೆ ಎಷ್ಟೋ ಮಂದಿ ಹೇಳಿದರು, ಹೇಗೆ ಮಾಡಿದರು ಎಲ್ಲರೂ ಕೂಡ ಹೇಳ್ತಾಯಿದ್ರು. ಹೀಗೆ ಒಬ್ಬೊಬ್ಬರಿಗೆ ಅಭಿಪ್ರಾಯ ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಾವು ಮಾಡಿದಂತಹ ಒಂದು ಸಾಧನೆ ಅಂತಲೇ ಹೇಳಬೇಕು. ಯಾರಿಂದಲೂ ಆಗೋದಿಲ್ಲ ಅಂತ ಪ್ರಯತ್ನ ಮಾಡಿ ಎಲ್ಲರಿಗೂ ಆಗ್ತದೆ, ಮನಸ್ಸು ಇರಬೇಕು. ಇದೆಲ್ಲ ಒಂದು ಸಾಧಾರಣ 25ಕ್ಕಿಂತ ಹೆಚ್ಚು 25-28 ಅಡಿ ಆಳ ಇರ್ಬೋದು. ಅಷ್ಟು ಆಳದ ಬಾವಿಯನ್ನು ನಾವು ಇಬ್ಬರೇ ತೋಡಿದು ಸಾರ್ಥಕ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದ್ವಿ. ನಾವು ತುಂಬ ಕಷ್ಟಪಟ್ಟಿದ್ವಿ ಇಬ್ಬರು ಸಹ. ನೈಟು 9 ಗಂಟೆವರೆಗೆ ಕೆಲಸ ಮಾಡಿದ್ದೀವಿ. ಮಣ್ಣು ನಾನು ಸೇರಿ ಕೆಳಗೆ 15 ಅಡಿ 16 ಅಡಿ 17 ಅಡಿಗೆ ಇವರು ಬಾವಿಗೆ ಹಿಡಿದು ನಾನು ಬರುವಾಗ ಶಾಲೆಯಿಂದ ತಡ ಆದರೆ ಬಾವಿಗೆ ಇಳಿದು ಪಿಕ್ಕಸಕ್ಕೆ ಮಣ್ಣೆಲ್ಲ ರೆಡಿ ಮಾಡಿ ಅಗೆದಿಡುವುದು. ನನಗೆ ಬರೋದು ಚಹಾ ಎಲ್ಲ ಕುಡಿಯೋದು, ಕೆಳಗೆ ಇಳಿಯೋದು, ಮಣ್ಣು ಎಳೆಯೋದು, ಮೇಲೆ ಆದ್ದರಿಂದ ಅದು 2 ತಿಂಗಳ ಅಷ್ಟು ಇದರಲ್ಲಿ ಆಗಿದೆ. 2-3 ತಿಂಗಳಲ್ಲಿ ಆಗಿದೆ ಅಲ್ಲ, ಬಾವಿ ಆಗಿದೆ. ನಯಾ ಪೈಸೆ ಖರ್ಚು, ಊಟದ ಖರ್ಚು ನಮ್ಮದು. 1 ರೂಪಾಯಿ ದೇವರನ್ನು ನೆನೆಸಿ ಇಟ್ಟಿದ್ದೇವೆ. ಅದು ಕೊನೆಗೆ ನೀರು ಸಿಕ್ಕಿತ್ತಲ್ಲ, ಆವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಹಾಕಿದ್ದೇವೆ ಬೊಪ್ಪನಾಡಿಗೆ. ಅದು ಕೂಡ ನಾವು ಸುಳ್ಳಿನಲ್ಲಿ ಪತ್ತನಾಜಿ ಅಂತ ಹೇಳ್ತೇವೆ. ಪತ್ತನಾಜಿ ಹಿಂದಿನ ದಿವಸ, ಪತ್ತನಾಜಿಗೆ ನಮಗೆ ದೇವಸ್ಥಾನದಲ್ಲಿ ಕೆಲಸ ಇರ್ತದೆ. ನಾವು ಹಿಂದಿನ ಬೆಳಿಗ್ಗೆ ಆಲೋಚನೆ ಮಾಡಿ ಹೇಳ್ತಿದ್ವಿ, ಇವತ್ತು ನಮಗೆ ನೀರೊಂದು ಸಿಕ್ಕಿದ್ರೆ ಭಾರಿ ಒಳ್ಳೆಯದಿತ್ತು, ನಾಳೆ ಹೋದ್ರೆ ಕಷ್ಟ ಆಗ್ತದೆ, ನಾಳೆಯಿಂದ ಮತ್ತೆ ಮಳೆ ಹೇಳಲಿಕ್ಕಾಗೋದಿಲ್ಲ ಅಂತೇಳಿ ಭಾರಿ ಆಲೋಚನೆ. ಅದೇ ದಿವಸ 12 ಗಂಟೆಗೆ ಒಂದು ನೀರು ಸಿಕ್ಕಿತ್ತು. ಅದರ ಖುಷಿ ಉಂಟಲ್ವಾ, ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಎಲ್ಲ ಹೇಳ್ತಿದ್ರು ಆವತ್ತು. ಅಲ್ಲಿ ನಮ್ಮದು ಮಂದಿರ ಅಲ್ಲಿ ಹೇಳಿದರು, ನೀವು ಟಿ ವಿಯವರನ್ನು ಕರೀರಿ ಅಂತ ಹೇಳಿದರು. ಇಲ್ಲಿ ಹತ್ತಿರದ ಮನೆಯವರು ಎಲ್ಲರೂ ಹೇಳಿದರು, ತುಂಬ ಮಂದಿ ಕರೀರಿ. ನಮ್ಮ ಮೆಡಿಕಲ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಹೇಳಿದರು, ನಾವು ಕಲಿಸ್ತೇವೆ, ಒಮ್ಮೆ ಶೂಟಿಂಗ್ ಮಾಡುವ ಅದರದ ಬಗ್ಗೆ, ಒಂದು ವಿಶೇಷ ಅಲ್ಲ ಅಂತೇಳಿ. ಹೌದು, ಸ್ವಲ್ಪ ಯಾವತ್ತು ಎಣಿಸಾಗಿ ಆಗೋದಿಲ್ಲ ಅಲ್ಲ, ಆದರೆ ಆಗ್ತದೆ ಹಾಗೆ. ಇಷ್ಟು ನಮ್ಮ ಇದೊಂದು ವಿಶೇಷವಾಗಿರತಕ್ಕಂಥ ಸ್ಥಳ ಅಂದರೆ ಬಾವಿಯ ಒಂದು ಸಣ್ಣ ಒಂದು ಘಟನೆ ಅಂತಲೇ ಹೇಳ್ಬೋದು. ಇದು ಯಾರಿಂದಲೂ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಪ್ರಯತ್ನ ಪಟ್ಟರೆ ಎಲ್ಲರೂ ಮಾಡ್ಬೋದು. ಹಾಗೆ ಈ ಊರಲ್ಲಿ ಯಾರೂ ಮಾಡಲಿಲ್ಲ. ಈ ಊರಲ್ಲಿ ಯಾವುದು ಸಾಧನೆ ಮತ್ತೊಂದು ಇನ್ನೊಂದು ಯಾರು ಮಾಡಿದವರು ಇಲ್ಲ. ಹಾಗಾಗಿ ಒಂದಕ್ಕೊಂದು ಖುಷಿ. ಮತ್ತೊಂದು ನನ್ನ ಹಳೆಯ ಒಬ್ಬ KSRTC ಡ್ರೈವರ್, ಒಂದು 10-12 ವರ್ಷ ಆಯಿತು. ಅವನಿಗೆ ಕೂಡ ನಮ್ಮ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು. ಒಳ್ಳೆಯ ಡ್ರೈವರ್, ಅಪಘಾತ ರಹಿತ ಒಬ್ಬ ಡ್ರೈವರ್ ಅಂತೇಳಿ ಅವನಿಗೆ ಸನ್ಮಾನ ಮಾಡಿದರು ಉಡುಪಿಯಲ್ಲಿ. ಹಾಗೆ ಅವನು ಕೂಡ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ. ಅದು ನನಗೆ ಖುಷಿ. ಮಾವ ಅಡಿಗಳು ಪಡ್ಕೊಂಡಿದ್ದಾನೆ ಅಂತೇಳಿ ಒಂದು ಬಹಳ ಸಂತೋಷ ಅದು ನಮ್ಮಲ್ಲಿ. ಅಂತ ಅಂದರೆ ಒಳ್ಳೆಯ ಒಂದು ಘಟನೆಗಳದೆಲ್ಲ ಮರೆಯಲಾಗದ್ದು.
ಹಾಗೆ ನನ್ನ ಇದರಲ್ಲಿ ಜೀವನದಲ್ಲಿ ಬೆನ್ನಿಗೆ ಬೆನ್ನು ನಿಂತದ್ದು ಅಂತೇಳಿದರೆ ನನ್ನ ಹೆಂಡತಿ. ಇವಳು ಬಂದ ನಂತರ ಎಲ್ಲ ಚಿತ್ರಣ ಬದಲಾವಣೆ ಕಂಪ್ಲೀಟ್, ಇಡೀ ನನ್ನ ಜೀವನದ ಚಿತ್ರಣ. ನನ್ನ 7ನೇ ಮದುವೆಯಾಗ ರೂಪವೇ ಚೇಂಜ್. ಈಗ ನೋಡಿದರೆ ಕಂಪ್ಲೀಟ್ ನೋಡಿದ್ರೆ ಯಾರು ಮದುವೆ ಆಗಲಿಕ್ಕಿಲ್ಲ ಆ ಥರ ಇತ್ತು. ಇವಳು ಮದುವೆ ಆಗಿದ್ದಾಳೆ, ಇವಳು ಚಂದ ಇದ್ಲು, ಅವಳು ಚಂದ, ನಾನು ಏನಿಲ್ಲ. ಆದರೆ ಈಗ ಒಂದು ಹೊಂದಾಣಿಕೆ ಬಂದಿದೆ, ಅದು ಹೇಗೆ ಅಂತ ಗೊತ್ತಿಲ್ಲ. ನೀನು ಎಂತ ನೋಡಿ ಮದುವೆ ಆಗಿದೆ ಅಂತ ಋಣಾಣ ಬಂದ ಅಂತ ಹೇಳೋದು. ಹಾಗೆ ಒಂದು ಇಷ್ಟು ವಿಷಯ. ಸಮಾಜ, ಗುರುಗಳು, ಶಿಷ್ಯರು ಅಂದರೆ ಹೇಗಿರಬೇಕು ಎಂಬುದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಅದನ್ನು ಇವತ್ತು ನಿಮ್ಮ ಇದರಲ್ಲಿ ಕೂಡ ಹೇಳ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಸಮಾಜ ಅಂದರೆ ಹೇಗಿರಬೇಕು, ಬಲವಾಗಿ ಗಟ್ಟಿಯಾಗಿರಬೇಕು. ಸರಿ, ಅದು ಅಲ್ಲೋಲಕ್ಕಲ್ಲದು ಏನು ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಆ ಸಮಾಜಕ್ಕೆ, ಆಮೇಲೆ ಶಿಷ್ಯರಿಗೆ, ನಂತರ ಗುರುಗಳೆಂದರೆ ನೀತಿ ಗುರುಗಳು ಯಾರಾಗ್ಬೋದು, ಯಾರು ಸಮಾಜಕ್ಕೆ ಒಳ್ಳೆಯ ಮಾತು ನೀತಿ ನಿಯಮಗಳನ್ನು ಕೊಡ್ತಾರೆ ಅವರೆಲ್ಲ ಗುರುಗಳೇ. ಸರಿ, ನಾವು ವಿದ್ಯಾವಂತರು ಇವರು ಮಾಸ್ಟರ್ನವರೇ ಆಗಬೇಕಂತ ಏನಿಲ್ಲ. ಸ್ವಾಮೀಜಿಗಳು ಇರ್ತಾರೆ, ಅವ್ರ ಗುರುಗಳೇ, ಯಾಕಂದರೆ ಒಳ್ಳೆಯ ಮಾತನ್ನು ನೋಡಿದ್ರು ಅಂಥವ್ರು. ಹಾಗಾಗಿ ನಾನು ಉದಾಹರಣೆ ಒಂದು ಕೊಟ್ಟಿದ್ದೆ. ಒಂದು ಕಾಲದೀಪ ಇದೆ. ಸರಿ, ಕಾಲದೀಪ ಅಂದರೆ ಅದು ಸಮಾಜಕ್ಕೆ ಉಳಿಸುವ, ಅದು ಇಟ್ಟರೆ ಭದ್ರವಾಗಿ ನಿಲ್ತದೆ. ಸರಿ ಅಲ್ವಾ? ಬತ್ತಿ ಎಂಬುದು ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡಿದ ನನ್ನದು ಪ್ರಕಾರ. ಎಣ್ಣೆ ಎಂಬುದು ಶಿಕ್ಷಕರದ ಬುದ್ಧಿವಾದ ಹೇಳುವವರು ಇರಲಿ. ಸಮಾಜ ಎಂಬುದು ಭದ್ರವಾಗಿದ್ದಾಗ ಗುರುಗಳು ಎಂಬವರು ಎಣ್ಣೆಯನ್ನು ಹಾಕಿ ಎಷ್ಟು ಬೇಕು ಅಷ್ಟೇ, ಹೆಚ್ಚು ಎಣ್ಣೆ ಹಾಕಿದರೆ ಚೆಲ್ತದೆ, ಅದು ನಂದಿ ಹೋಗ್ತದೆ. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಬೇಕು, ಬೆಂಕಿ ಕೊಡಬೇಕು. ಆ ಬೆಂಕಿ, ಬತ್ತಿ ಮತ್ತು ಬೆಂಕಿ ಅವನ ಮಕ್ಕಳ ಮಾಟಿಗೆ ಬಿಟ್ಟರೆ ಆ ಪ್ರಕಾಶ ಎಂಬುದು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವಂತಾಗಬೇಕು. ಇದಕ್ಕೆ ಸಮಾಜ, ಒಳ್ಳೆಯ ನೀತಿವಂತರು, ಬುದ್ಧಿವಂತರು, ಶಿಕ್ಷಕರು, ಗುರುಗಳು ಅವರು ಎಣ್ಣೆಯಾಗಿ ಇದ್ದು ದೀಪವನ್ನು ಅದು ನಂದಿ ಹೋಗದೆ ನಿರಂತರ ಬೆಳಕನ್ನು ಚೆಲ್ಲುತ್ತವೇ ಇರಲಿ ಎಂಬ ಆಶಯದೊಂದಿಗೆ ಸಮಾಜ, ಮಕ್ಕಳು ಮತ್ತು ಎಲ್ಲರೂ ಹೇಗೆ ಇರಬೇಕೆಂಬುದಕ್ಕೆ ಒಂದು ಉದಾಹರಣೆ ಮೂಲಕ ನಿಮಗೆ ನೀವು ಇಷ್ಟೊತ್ತು ನನ್ನ ಹತ್ರ ಮಾತಾಡೋದಕ್ಕೆ ನಿಮಗೆ ನನ್ನ ಧನ್ಯವಾದಗಳೊಂದಿಗೆ ಈ ಮಾತಿನಿಂದ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಆದಷ್ಟು ತಾವು ಹೇಳಿದ ಹಾಗೆ ತಮ್ಮ ಭಾವಿಯ ಬಗ್ಗೆ ಕೂಡ ಬಹಳಷ್ಟು ನಿಜವಾಗಿ ನಾವು ನೋಡಿ ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಅದೇ ರೀತಿ ಮತ್ತೊಮ್ಮೆ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ಹೊತ್ತು ನಮಗೆ ಅದೇ ರೀತಿ ನೋಡುವಂಥ ವೀಕ್ಷಕರಿಗೆ ಬಹಳಷ್ಟು ಜೀವನದ ನೈಜ ಘಟನೆಗಳ ಆಧಾರಿತ ನೀತಿ ಪಾಠಗಳನ್ನು ಹೇಳಿದ್ದೀರಿ. ಅದೇ ರೀತಿ ಯಾವ ರೀತಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಮುಂದೆ ಬರಬಹುದು ಅಂತ ಹೇಳುವಂಥ ಬಗ್ಗೆ ಕೂಡ ಬಹಳ ಚೆನ್ನಾಗಿ ವಿವರಿಸಿದ್ದೀರಿ ಕೂಡ. ಹಾಗಾಗಿ ಇದೆಲ್ಲ ನಮ್ಮ ವೀಕ್ಷಕರಿಗೆ, ನೋಡುಗರಿಗೆ ಪಾಠವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಸರ್. ನನ್ನ ಶಂಕರ್ ಮಾಸ್ಟರ್ ಮೇಲೆ ಎಲ್ಲರಿಗೂ ಪ್ರೀತಿ ಇರಲಿ. ನಾನು ಮಾತಾಡಿದಂಥ ಮಾತುಗಳು ಚೆನ್ನಾಗಿದ್ದಿದೆ ಅಂತ ನೀವು ದಯಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ದೇಶ ಉದ್ಧಾರ ಆಗಲಿ, ನಾವೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನ್ನ ಆಶಯ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಸರಾಸರಿಯಾಗಿ ಬಹಳಷ್ಟು ನಿರಂತರವಾಗಿ ನಾವು ಶಂಕರ್ ಮಾಸ್ಟರ್ ಮನೆಯಲ್ಲೇ ಕೂತು ಅವರ ಜೊತೆಗೆ ಮಾತಾಡಿದ್ದೇವೆ. ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇದೆಲ್ಲ ಕೂಡ ತಮಗೆ ಕೂಡ ಉಪಯೋಗ ಆಯಿತು ಅಂತ ಅಂದ್ಕೊಳ್ತೇನೆ. ಯಾವ ರೀತಿ ಒಬ್ಬ ಕೇವಲ ಕೂಲಿ ಮಾಡ್ತಿದ್ದಂಥ ಮನೆಯಲ್ಲಿ ಹುಟ್ಟಿದ ಒಬ್ಬ ಯುವಕ SLC ಆದ ಕೂಡಲೇ ಶಿಕ್ಷಕನಾಗಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗೌರವವನ್ನು ಪಡ್ಕೊಳ್ತಾನೆ ಅಂತ ಹೇಳಿದರೆ ಅದರ ಹಿಂದೆ ಇರುವಂತಹ ಪರಿಶ್ರಮ ಎಷ್ಟು, ಅದಕ್ಕೆ ಪಟ್ಟಂತಹ ಪ್ರಯತ್ನವೆಷ್ಟು, ಅದರ ಹಿಂದೆ ಇರುವಂತಹ ಛಲ ಎಷ್ಟು ಅಂತ ನಮ್ಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ಇದೇ ರೀತಿ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿಮಿಡಿತ.